ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSP ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಸ್ಕಾಲರ್ಶಿಪ್ ಅಪ್ಡೇಟ್ ಏನು ಗುಡ್ ನ್ಯೂಸ್ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. SSP ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಸ್ಕಾಲರ್ಶಿಪ್ನ ಅರ್ಜಿ ಕೂಡ ಆಹ್ವಾನ ಕೂಡ ಮಾಡಿದ್ರು. ಆಸಕ್ತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ. ಸಾಕಷ್ಟು ಜನ ಇನ್ನು ಕೂಡ ಅಪ್ಲಿಕೇಶನ್ ಹಾಕಿಲ್ಲ. ದಯವಿಟ್ಟು ಅವರು ಬೇಗನೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿ, ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಬಿಕಾಸ್ ಇಲ್ಲಿ ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ಇದು ಕೂಡ ಸಾಕಷ್ಟು ಜನ ಅರ್ಜಿ ಕೂಡ ಸಲ್ಲಿಸಿಲ್ಲ. ಆ ನಿಟ್ಟಿನಲ್ಲಿ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ನೋಡೋದಾದ್ರೆ ಇದೇ ತಿಂಗಳು 31st ವರೆಗೂ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಇನ್ನು ಬೇರೆ ಇಲಾಖೆದೆಲ್ಲ ಆಲ್ಮೋಸ್ಟ್ 11th 12th ಅಂದ್ರೆ ನವೆಂಬರ್ ಡಿಸೆಂಬರ್ ವರೆಗೂ ಇವರ ಟೈಮ್ ಇದೆ. ಇಲ್ಲಿ ಮೇನ್ ಥಿಂಗ್ OBC ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕೂಡ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ, ಇಲ್ಲಿ CT ನೀಟ್ ಅವರು ಯಾರು ಇದ್ದಾರೆ ಅವರು ಕೂಡ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬರಬೇಕಾಗುತ್ತೆ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿ. ಕೆಲವರಿಗೆ ಆಲ್ಟರ್ನೇಟ್ ಆಗಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬದಲು ನಿಮ್ಮ ಕಾಲೇಜಿನಲ್ಲಿ ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ನ ಆ್ಯಡ್ ಮಾಡಿದ್ರೆ ಸಮ್ಟೈಮ್ಸ್ ಆಗುತ್ತೆ. ಬಟ್ ನಿಮಗೆ ಇನ್ನೂ ಕೂಡ ಕಾಲಾವಕಾಶ ಕೊಡಬೇಕಾಗುತ್ತೆ. ಬಿಕಾಸ್ ನೀವು ಈಗ ಅಡ್ಮಿಷನ್ ಆಗಿ ಈಗ ಪ್ರೊಸೆಸಿಂಗ್ ಆಗ್ತಾ ಇರ್ತೀರಾ. ನಿಮ್ಮ ಡಾಟಾ ಬೋರ್ಡ್ಗೆ ಹೋಗಿ ಬೋರ್ಡಲ್ಲಿ ನಿಮಗೆ ಎಲ್ಲ ಕೂಡ ಅಪ್ಡೇಟ್ ಆಗಿ ನಂತರ ನಿಮಗೆ ರಿಜಿಸ್ಟ್ರೇಷನ್ ನಂಬರು ಅಥವಾ ಕೆಲವು ಡಿಗ್ರಿ ಅವರಿಗೆ UUCMS ರಿಜಿಸ್ಟ್ರೇಷನ್ ಎಲ್ಲ ಆಗಿ ಬಂದ್ಮೇಲೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ನೀಟ್ ವಿದ್ಯಾರ್ಥಿಗಳು CT ಅವರು ಇದ್ದಾರೆ, ಅವರಿಗೆ ಫೀಸ್ ರಿಫಂಡ್ ಕೊಡ್ತಾ ಇದ್ದಾರೆ. ಫೀಸ್ ರಿಫಂಡ್ ಆಪ್ಷನ್ಸ್ ಕೂಡ ಇದೆ. ಹಾಸ್ಟೆಲ್ನಲ್ಲಿ ಕೊಡೋರಿಗೆ ಹಾಸ್ಟೆಲ್ಗೆ ಸರ್ಕಾರ ಪೇ ಮಾಡುತ್ತೆ. ಆ ನಿಟ್ಟಿನಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ SSP ಅಪ್ಲಿಕೇಶನ್. ನೀವು ಹಾಸ್ಟೆಲ್ ಇದ್ದೀರಾ ಅಥವಾ ಸರ್ಕಾರಿ ಕಾಲೇಜಲ್ಲಿ ಇದ್ದೀರಾ ಅಂದ್ರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಸಾಕಷ್ಟು ಜನಕ್ಕೆ ಇನ್ನು ಪೆಂಡಿಂಗ್ ಇರೋ ಅಮೌಂಟೇ ಬಂದಿಲ್ಲ ಅಂತ ಕೇಳಿದ್ರೆ, ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇದೆ ಅಮೌಂಟ್. ಸುಮಾರು ಜನಕ್ಕೆ ಕ್ರೆಡಿಟ್ ಮಾಡಿದ್ದಾರೆ, ಇನ್ನು ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇದೆ. ಸರ್ಕಾರ ಆರ್ಥಿಕ ಹಣ ಯಾವಾಗ ಆಗುತ್ತೆ ಆವಾಗ ನಿಮಗೆ ಜಮೆ ಕೂಡ ಮಾಡ್ತಾರೆ. ಬಟ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಅಪ್ಲಿಕೇಶನ್ ಹಾಕೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ಇದನ್ನ ಅರ್ಜಿ ಸಲ್ಲಿಸಿ. ಇನ್ನು ಹೆಣ್ಣು ಮಕ್ಕಳಿಗೆ ಹೊಸ ಸ್ಕಾಲರ್ಶಿಪ್ ಕೂಡ ಇದೆ, ಅಜಿಮ್ ಪ್ರೇಮ್ಜಿ ದೀಪಿಕಾ ಸ್ಕಾಲರ್ಶಿಪ್ ಅಂತ. ಅದು ಕೂಡ ನೀವು ಅಪ್ಲಿಕೇಶನ್ ಹಾಕಿ, ವಿಡಿಯೋ ಬೇಕಾದ್ರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಡಿರ್ತೀನಿ. ಅಜಿಮ್ ಪ್ರೇಮ್ಜಿ ಲಿಂಕ್ದು ದಯವಿಟ್ಟು ಅಲ್ಲೂ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ, ಮಿಸ್ ಮಾಡಬೇಡಿ. ಸ್ಕಾಲರ್ಶಿಪ್ ಕೂಡ ಪೆಂಡಿಂಗ್ ಇರೋದು ನಿಮಗೆ ಲೇಟ್ ಆದರೂ ಕೂಡ ನಿಮಗೆ ಬಿಡುಗಡೆ ಆಗೇ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೇಟ್. ಥ್ಯಾಂಕ್ ಯು.